with utmost gratitude to Paramatma, Jagadjanani, Jagadamba, Devi Rajarajeshwari, we once again are here today with all fortune to listen to the glory of Paramatma. ಜಗಜ್ಜನನಿ ಜಗನ್ಮಾತೆ ರಾಜರಾಜೇಶ್ವರಿ ರೂಪದಲ್ಲಿರುವ ಪರಮಾತ್ಮನಿಗೆ ಎಲ್ಲ ಕೃತಜ್ಞತೆಗಳನ್ನು ತಿಳಿಸುತ್ತಾ ನಾವು ಮತ್ತೆ ಇಂದು ಈ ಸುಂದರವಾದ ಗಳಿಗೆಯಲ್ಲಿ ಪರಮಾತ್ಮನ ಮಹಿಮೆಯನ್ನು ಕೇಳುವ ಭಾಗ್ಯವಂತರಾಗಿದ್ದೇವೆ. ಶ್ರೀರಾಮಚರಿತ ಮಾನಸದಲ್ಲಿ ತುಳಸಿದಾಸರು ಅತ್ಯಂತ ಪ್ರೀತಿಯಿಂದ, ಬಹಳ ಪ್ರೀತಿಯಿಂದ, Tulsidas ji has very affectionately, very lovingly described the Leela of Bhagavan Sri Ram. Every chaupai is so sweet. Every doha is so melodious. Every word is so ವಂಡರ್ಫುಲಿ ಚೋಸನ್. ಪ್ರತಿಯೊಂದು ಶಬ್ದವನ್ನು ಕೂಡ ಅವರು ಆರಿಸಿರುವುದು ಅಷ್ಟು ಸುಂದರವಾಗಿ ಪ್ರೀತಿಯಿಂದ ಆರಿಸಿದ್ದಾರೆ. ಅಯೋಧ್ಯದಲ್ಲಿ ದಶರಥ ಮಹಾರಾಜರು ಗುರುಗಳನ್ನು ಕರೆದು ಹೇಳಿಬಿಟ್ಟಿದ್ದಾರೆ, ಇನ್ನು ಭಗವಂತ ಶ್ರೀರಾಮರ ಪಟ್ಟಾಭಿಷೇಕ ಮಾಡುವುದು ಅತ್ಯಂತ ಅವಶ್ಯಕವಾಗಿದೆ, ಎಲ್ಲರೂ ಕೂಡ ಅದಕ್ಕೆ ಏರ್ಪಾಡು ಮಾಡಿ ಅಂತ ಹೇಳಿದ ಕೂಡಲೇ ಗುರುಗಳು ಆಜ್ಞೆಯನ್ನು ಕೊಟ್ಟಿದ್ದಾರೆ. When Dasharatha Maharaj expressed his wish to Vasishtha Rishi, now it is time that all preparations be made for the ceremonial anointment of Bhagavan Sri Ram as the crown prince. All preparations are being made. चामर चरम बसन बहु भांति, रोम पाट पट अगणित जाति, मणिगण मंगल वस्तु अनेका, जो जग जोग भूप अभिषेका. Number of things have been brought. Chamara, the traditional fan. Charama, different types of asanas. Basana is different types of dresses. And then very different types of clothes made of wool and resham, silk also. ಚಾಮರಗಳು, ಮೃಗಚರ್ಮಗಳು, ಅನೇಕ ವಿಧವಾದ ವಸ್ತ್ರಗಳು, ಲೆಕ್ಕವಿಲ್ಲದಷ್ಟು ಬಟ್ಟೆಗಳು, ರೇಷ್ಮೆ ಬಟ್ಟೆಗಳು, ಮತ್ತು ವುಲ್ ಬಟ್ಟೆಗಳು, ನಾನಾ ಪ್ರಕಾರವಾದ ಮಣಿಗಳು, ರತ್ನಗಳು, ಎಲ್ಲ ಮಂಗಳ ವಸ್ತುಗಳು, ಜಗತ್ತಿನಲ್ಲಿ ರಾಜ್ಯಾಭಿಷೇಕಕ್ಕೆ ಯೋಗ್ಯವಾದ ಎಲ್ಲ ಪದಾರ್ಥಗಳನ್ನು ತಂದಿದ್ದಾರೆ. ವೇದ ಬಿದಿತ ಕಹಿ ಸಕಲ ವಿಧಾನ, ಕಹೆವು ರಚಹು ಪುರ ವಿವಿಧ ಬಿತಾನ, ಸಫಲ ರಸಾಲ ಪೂಗ ಫಲ ಕೇಲಾ ಕೇರಾ, ರೋಪಹು ಬೀಥಿನ ಪುರ ಚಹು ಫೇರಾ. ಎಲ್ಲ ವಿಧವಾದ ವೈದಿಕ ರೀತಿಯಲ್ಲಿ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ಹೂಗಳಿಂದ ಅತ್ಯಂತ ಸುಂದರವಾಗಿ, ಮಾವಿನ ಎಲೆಯಿಂದ, ಅಡಕೆಯ ಮರದಿಂದ, ಆಮೇಲೆ ಬಾಳೆ ಗೊನೆಗಳಿಂದ, ಬಾಳೆ ದಂಟಿನಿಂದ ಎಲ್ಲವನ್ನು ಸುಂದರವಾಗಿ ಎಲ್ಲ ಕಡೆ ಅಲಂಕಾರ ಮಾಡಿದ್ದಾರೆ. ಎವ್ರಿಥಿಂಗ್ ಇಸ್ ನೌ ಬೀಯಿಂಗ್ ಡೆಕೋರೇಟೆಡ್ ಟ್ರೆಡಿಷನಲಿ. ಜಸ್ಟ್ ಇಮ್ಯಾಜಿನ್ a great kingdom like Ayodhya, Suryavamsha, and there a princess, the son of the king is going to be crowned as the crown prince. What preparation must be going on? ಎಷ್ಟು ಸಿದ್ಧತೆಗಳು ನಡೀತಾ ಇರಬೇಕು ಯೋಚನೆ ಮಾಡಿ. ಅಯೋಧ್ಯೆಯಲ್ಲಿ ಎಷ್ಟು ದೊಡ್ಡ ವಂಶ, ರಾಜವಂಶ, ಸೂರ್ಯವಂಶದಲ್ಲಿ ಭಗವಂತನಾದ ಶ್ರೀರಾಮರಿಗೆ ಪಟ್ಟಾಭಿಷೇಕ ಅಂದರೆ ಏನು ಸಡಗರ ಇದ್ದಿರಬೇಕಲ್ಲಿ.
रचहु मंजुमनि चौके चारू, कहहु बनावन बेगी बजारू, पूजहु गणपति गुरुकुल देवा, सब विधि करहु ಭೂಮಿ ಸುರ ಸೇವಾ. ಎಲ್ಲ ಕಡೆಯೂ ರತ್ನ ಜಟಿತವಾಗಲಿ, ಎಲ್ಲ ಕಡೆಯೂ ಕೂಡ ಎಲ್ಲ ಅಲಂಕಾರ ರತ್ನ ಜಟಿತವಾಗಲಿ, ಸಂತೆಗಳನ್ನು ಕೂಡ ಚೆನ್ನಾಗಿ ಅಲಂಕಾರ ಮಾಡಿ, ಗುರುಗಳಿಗೆ ಗಣಪತಿಗೆ ವಂದನೆ ಮಾಡಿ, ಗುರುಗಳಿಗೆ ವಂದನೆ ಮಾಡಿ, ಕುಲದೇವರಿಗೆ ವಂದನೆ ಮಾಡಿ, ಎಲ್ಲ ವಿಧವಾದ ಅಲ್ಲಿದ್ದ ವೇದವಿತ್ತುಗಳು ಬ್ರಾಹ್ಮಣರಿಗೆಲ್ಲರಿಗೂ ಕೂಡ ಅವರವರ ಯೋಗ್ಯತೆಗನುಸಾರವಾಗಿ ಅವರಿಗೆ ನಮಸ್ಕಾರಗಳನ್ನು ಮಾಡಿ, ಅವರಿಗೆ ಆದರವನ್ನು ಸೂಚಿಸಿ ಎಲ್ಲವನ್ನು ಸಿದ್ಧ ಮಾಡಿ. ಗೆಟ್ ರೆಡಿ ಎವ್ರಿವೇರ್, ಆಲ್ ಆರ್ ಬೀಂಗ್ ಇನ್ಸ್ಟ್ರಕ್ಟೆಡ್. ಪ್ರಿಪೇರ್ ವಿತ್ ಆಲ್ ಪ್ರೆಷಿಯಸ್ ಸ್ಟೋನ್ಸ್, ಡೆಕೋರೇಟ್ ದಿ ಎಂಟೈರ್ ಅಯೋಧ್ಯ ಸಿಟಿ ವಿತ್ precious stones. And then even the marketplace also, even the place where everything is, all trade takes place, everything has to be decorated. Ganapati puja has to be conducted, Guru puja has to be conducted, Kuladeva puja has to be conducted, and all the scholars, Brahmins have to be honored. Let it go on, let it go on. ಧ್ವಜ ಪತಾಕ ತೋರಣ ಕಲಸ, ಸಜಹು ತುರಗ ರಥನಾಗ, ಸಿರಧರಿ ಮುನಿಬರ್ ಬಚನು ಸಬ, ನಿಜ ನಿಜ ಕಾಜಹಿ ಲಾಗ. ಧ್ವಜಗಳನ್ನು, ಪತಾಕೆಗಳನ್ನು, ಬಾವುಟಗಳನ್ನು, ಪತಾಕೆಗಳನ್ನು, ತೋರಣಗಳನ್ನು, ಕಲಶ ಎಲ್ಲವೂ, ಎಲ್ಲ ಆನೆಗಳನ್ನು, ರಥವನ್ನು, ಕುದುರೆಗಳನ್ನು ಎಲ್ಲ ಅಲಂಕರಿಸಿ, ಈ ರೀತಿಯಾದ ಮಾತನ್ನು ಗುರುಗಳು ಹೇಳಿದ ಕೂಡಲೇ ಎಲ್ಲರೂ ಅವರವರ ಕಾರ್ಯಗಳಲ್ಲಿ ತೊಡಗಿದ್ದಾರೆ. When Guru has given the order, go ahead and all of you decorate even the horses, the elephants and the chariots with different types of flags and festoons. Go ahead and do everything. Let none be lack decoration. ಎಲ್ಲ ಕಡೆ ಮಾಡ್ತಾ ಇದ್ದಾರೆ, ಸುಂದರ ಮಾಡ್ತಾ ಇದ್ದಾರೆ. जो मुनीस जेहि आय सुदीना, सोते ही काजु प्रथम जनु कीना, विप्र साधु सुर पूजत राजा, करत राम हित मंगल काजा. ಗುರುಗಳು ಯಾವ ಆದೇಶವನ್ನು ಕೊಟ್ಟಿದ್ದಾರೋ ಅದೇ ರೀತಿಯಾಗಿಯೇ ಎಲ್ಲರೂ ಕೂಡ ಆಜ್ಞಾ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ರಾಜ ಬಂದು ಸಾಧುಗಳನ್ನು, ದೇವತೆಗಳಿಗೂ ಮತ್ತು ಬ್ರಾಹ್ಮಣರಿಗೆ ಪೂಜೆ ಮಾಡ್ತಾ ಇದ್ದಾರೆ. ಶ್ರೀರಾಮರ ಹಿತಕ್ಕಾಗಿ ಎಲ್ಲ ಮಂಗಳ ಕಾರ್ಯವನ್ನು ರಾಜ ಮಾಡ್ತಾ ಇದ್ದಾರೆ. ನೋ ಸೂನರ್ ದ ಮಾಸ್ಟರ್ ಅಟರ್ಡ್ ದೀಸ್ ವರ್ಡ್ಸ್, ಎವ್ರಿಬಡಿ ಹ್ಯಾಸ್ taken to their own work and they are attending to them most meticulously. Dasharatha Maharaja, on his part, he is performing worship. He is worshipping the Brahmins, the Sadhus and the Devatas, and he is doing every possible thing for the welfare of Sri Ram. Sunat Ram Abhishek Suhava, Baj Gahagah Avadh Badhava, राम सीय तनु सगुन जनाए, फर कहीं मंगल अंग सुहाए. ಶ್ರೀರಾಮರ ಪಟ್ಟಾಭಿಷೇಕ ಆಗ್ತಾ ಇದೆ ಅಂತ ಸೂಚನೆಯನ್ನು ಕೇಳಿ ಎಲ್ಲ ವಿಧವಾದ ವಾದ್ಯಗಳನ್ನು ನುಡಿಸ್ತಾ ಇದ್ದಾರಂತೆ. ಎಲ್ಲ ಕಡೆ ನಗಾರಿಗಳು, ಭೇರಿಗಳು ಎಲ್ಲವನ್ನು ನುಡಿಸ್ತಾ ಇದ್ದಾರೆ ಎಲ್ಲ ಕಡೆ. ಶ್ರೀರಾಮರಿಗೂ ಸೀತೆ ಮಾತೆಗೂ ಕೂಡ ಒಳ್ಳೆ ಶಕುನಗಳು ಕಾಣಿಸ್ತಾ ಇದೆಯಂತೆ ಶರೀರದಲ್ಲಿ. ಅವರಿಬ್ಬರ ಶರೀರದಲ್ಲಿ ಪುಲಕಿತವಾಗಿದ್ದು ಒಳ್ಳೆ ಶಕುನಗಳು ಕಾಣಿಸ್ತಾ ಇದೆಯಂತೆ. ಹೆಂಗಸರಿಗೆ ಎಡಗಡೆ ಅಧರದ್ರೆ ಎಡಗಡೆ ಬಂದ್ಬಿಟ್ಟು ಹೊಡ್ಕೊಂಡ್ರೆ, ಅಂದರೆ ಎಡಕಣ್ಣು, ಎಡಕೈ, ಎಡಭುಜ, ಎಡಕಾಲು ಕಡೆಗೆ ಎಲ್ಲರೂ ಹೊಡ್ಕೊಂಡ್ರೆ ಅದು ತುಂಬ ಶುಭ ಶಕುನ. ಗಂಡಸರಿಗೆ ಬಲಗಡೆ ಆ ರೀತಿಯಾಗಿ ಆದರೆ ಶುಭ ಶಕುನ. ಇಬ್ಬರಿಗೂ ಕೂಡ ಶುಭ ಶಕುನಗಳು ಕಾಣಿಸ್ತಾ ಇದೆಯಂತೆ. The moment the people heard that Sri Ram, it's going to be Sri Ram's Pattabhishek, then everywhere all percussion instruments are being sounded and all auspicious omens, good omens are being seen, experienced by Rama and Sita on their own bodies.
when the left side of a woman it throbs, then it is a good omen. Same way, when the right side of a man throbs, that is a good omen. So accordingly, Rama and Sita are experiencing good omens. पुलकित प्रेम परस्पर कहीं, भरत आगमन सूचक अहीं। भये बहुत दिन अति अवसेरी, सगुन प्रतीति भेट प्रिय केरी। ಎಲ್ಲ ಕೂಡ ಅವರಿಬ್ಬರು ಕೂಡ ಶ್ರೀರಾಮರು ಮತ್ತು ಸೀತೆ ಒಬ್ಬರೊಬ್ಬರು ಮಾತಾಡ್ಕೊಳ್ತಾ ಇದ್ದಾರಂತೆ. ಈಗ ಭರತ ಬಂದ್ಬಿಟ್ಟು ಮಾವನ ಮನೆಗೆ ಹೋಗಿದ್ದಾನೆ, ಬಂದ್ಬಿಡ್ತಾನೆ ಅಂತ ಎಲ್ಲರೂ ಭರತನ ಬರುವುದನ್ನು ಎದುರು ನೋಡ್ತಾ ಇದ್ದಾರಂತೆ. ಅದಕ್ಕೆ ತಕ್ಕಂತೆ ಶಕುನಗಳು ಕಾಣಿಸ್ತಾ ಇದೆಯಂತೆ. ಬಹಳ ದಿವಸ ಆಗಿಬಿಟ್ಟಿದೆ ಭರತ ಬಂದಿಲ್ವಲ್ಲ ಅಂತ ಕೇಳ್ಕೊಂಡು ಮಾತಾಡ್ಕೊಳ್ತಾ ಇದ್ದಾರಂತೆ. भरत सरिस प्रिय को जग माही, इहई सगुन फल दूसर नाही। राम ही बंधु सोच दिन राती, अंडन कमठ हृदय जही भाती। ಭರತರ ಸಮಾನವಾದ ಒಬ್ಬ ಪ್ರಿಯವಾದವರು ಯಾರು ನನಗಿದ್ದಾರೆ ಅಂತ ರಾಮ ಹೇಳ್ತಾ ಇದ್ದಾರೆ. ಇಸ್ ದೇರ್ ಎನಿಬಡಿ ಹೂ ಇಸ್ ಸೋ ಡಿಯರ್ ಟು ಮೀ ಆಸ್ ಭರತ? ಭರತ ಇಸ್ ವೆರಿ ವೆರಿ ಡಿಯರ್ ಟು ಮೀ, ವೆರಿ ವೆರಿ ಡಿಯರ್ ಟು ಮೀ. ಆ್ಯಂಡ್ ಇಫ್ ಎಟ್ ಆಲ್ ದೇರ್ ಆರ್ ಎನಿ good omens, it's only the indication that Bharata is coming. Definitely, it's only indicating that Bharat is going to come. He's always thinking about Ram only. There is no other thought for Bharat. So devoted he is to Sri Ram. He is so devoted to Ram, just like a tortoise completely it protects its eggs. ಯಾವ ರೀತಿಯಾಗಿ ಒಂದು ಆಮೆ ತನ್ನ ಮೊಟ್ಟೆಗಳನ್ನು ಪೂರ್ಣವಾಗಿ ಹೃದಯಕ್ಕೆ ಅಂಟಿಸಿಕೊಂಡು ಕಾಪಾಡಿಕೊಳ್ಳುತ್ತೋ, ಅದೇ ರೀತಿಯಾಗಿ ಭರತ ಶ್ರೀರಾಮರನ್ನು ಯಾವಾಗಲೂ ಹೃದಯದಲ್ಲಿ ಇಟ್ಕೊಂಡಿರ್ತಾರಂತೆ. ಜಸ್ಟ್ ಲೈಕ್ ಅ ಟಾರ್ಟಾಯ್ಸ್ ಹೋಲ್ಡ್ಸ್ ಇಟ್ಸ್ ಎಗ್ಸ್ ಕ್ಲೋಸ್ ಟು ದಿ ಹಾರ್ಟ್ ಆ್ಯಂಡ್ ಪ್ರೊಟೆಕ್ಟ್ಸ್ ಇಟ್ಸ್, ಸೇಮ್ ವೇ ಭರತ ಇಸ್ ಆಲ್ವೇಸ್ thinking about Sri Ram. एहि अवसर मंगलु परम, सुनि रहसे उर निवासु। शोभत लख विधु बढ़त जनु, बारिधि बीच बिलासु। ಈ ಸುಂದರವಾದ ವಿಷಯವನ್ನು ರಾಣಿಗಳಿಗೆ ಕೇಳಿಬಿಟ್ಟು ತುಂಬ ಆನಂದವಾದರಂತೆ. ಯಾವ ರೀತಿ ಆನಂದವಾಗ್ತಾ ಇದ್ದಾರೆ ಅಂದರೆ, ಚಂದ್ರನನ್ನು ನೋಡಿ ಹೇಗೆ ಸಮುದ್ರದಲ್ಲಿ ಅಲೆಗಳು ಉಕ್ಕಿ ಉಕ್ಕಿ ಬರ್ತವೆ ಆ ರೀತಿಯಾಗಿ ತುಂಬ ಸಂತೋಷ ಪಡ್ತಾ ಇದ್ದಾರಂತೆ. ಅವಳು ಅಷ್ಟು ಕಳೆ ಬಂದಿದ್ದಂತೆ ಅವ್ರ ಮುಖದಲ್ಲಿ. ಆಲ್ ದ ಮಹಾರಾಣೀಸ್ ದೇ ವರ್ ಸೋ ಬ್ಲಿಸ್ಫುಲ್ ವೆನ್ ದೇ ಹರ್ಡ್ ದಟ್ ಇಟ್ಸ್ ಗೋಯಿಂಗ್ ಟು ಬಿ ದ ಪಟ್ಟಾಭಿಷೇಕ ಆಫ್ ಶ್ರೀರಾಮ್. All the Ranis are just glowing, just like when this moon appears. The moment the moon appears, how the sea, the waves in the sea, they rise, the ebb, very very happily they are all glowing. प्रथम जाई जिन बचन सुनाए, भूषण बसन भूरि तिन पाए। प्रेम पुलकितन मन अनुरागी, मंगल कलश सजन सब लागी. What a beautiful tradition, you see. The one who went and told this news first, he gets a gift, a beautiful gift he gets. ಯಾರು ಮೊದಲು ಹೋಗಿ ಈ ಸೂಚನೆಯನ್ನು ರಾಣಿಗಳು ಕೊಟ್ಟಿದ್ದಾರೋ ಅವರು ತಕ್ಷಣವೇ ಅವರಿಗೆ ಒಳ್ಳೆಯ ಒಂದು ಉಡುಗೊರೆಯನ್ನು ಕೊಟ್ಟಿದ್ದಾರೆ ಅಂತೆ. ಒಳ್ಳೆಯ ಒಂದು ಅದ್ಭುತವಾದ ಯಾವುದಾರ ಒಂದು ಉಡುಗೊರೆಯನ್ನು ಕೊಟ್ಟು ಸಂತೋಷ ಪಡಿಸ್ತಾ ಇದ್ದಾರಂತೆ. ಅವರಿಗೆ ಪ್ರೇಮದಿಂದ ತುಂಬಿದಾರಂತೆ, ಎಲ್ಲವೂ ಪ್ರೀತಿಯಿಂದ ತುಂಬಿ ತುಳುಕ್ತಾ ಇದ್ದಾರೆ. ಮಂಗಳ ಕಲಶವನ್ನು ಎಲ್ಲರೂ ಕೂಡ ಸಿದ್ಧ ಮಾಡ್ತಾ ಇದ್ದಾರಂತೆ. ಶ್ರೀರಾಮಚಂದ್ರ ಕೃಪಾಲು ಭಜಮನ ಹರನ ಭವ ಭಯ ದಾರುಣಂ ನವಕಂಜಲೋಚನ
लोचन कंज मुख कर कंजपद कंजारुणम श्रीराम 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 श्रीराम। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। ॐ शान्ति शान्ति शान्तिः।